ಓಂ ಶ್ರೀ ಸದ್ಗುರು ರೇವಣ ಸಿದ್ಧ ಶಿವ ಶರಣ ಯತೀಶ್ವರಾಯ ನಮಃ. ಎತ್ತನಾ ಕೋಗಿಲೆ ಎತ್ತನಾ ಮಾಮರ ಎತ್ತನೆಂದೆತ್ತ ಸಂಬಂಧವಯ್ಯ. ಎಲ್ಲಿಯದೋ ಒಂದು ಕೋಗಿಲೆ ಎಲ್ಲಿಯದೋ ಇರತಕ್ಕಂಥ ಗುಳೇಗುಡ್ಡ ಮಾಮರಕ್ಕೆ ಬಂದು ಚಿಗುರೆಲೆಯನ್ನು ತಿಂದ ನಂತರ ಚಿಗುರೆಲೆ ತಿಂದ ಹಾಗೆ ಹೋಗೋದಿಲ್ಲದು. ಚಿಗುರೆಲೆ ತಿಂದ ನಂತರ ತನಗ ಭಗವಂತ ಕೊಟ್ಟಿರ್ತಕ್ಕಂಥ ಸುಂದರವಾದ ಧ್ವನಿಯನ್ನು ಕೂಗಿ ತೃಪ್ತಿಗೊಳಿಸ್ತದೆ. ಹಾಗೆ ನಮ್ಮಲ್ಲಿ ಬಂದು ಅನುಭವವನ್ನು ಪೂರೈಸಿ ತೃಪ್ತಿಗೊಳಿಸಿದ ವೇದಮೂರ್ತಿ ದಯಾನಂದಪ್ಪಾಜಿಯವರಿಗೆ ನಮ್ಮ ಶ್ರೀಮಠದ ಪರವಾಗಿ ಗೌರವ ಸಮರ್ಪಣೆ ಮಾಡಿದ್ದಾರೆ. ಮಹಾಸನ್ನಿಧಿಯವರು ಧನ್ಯವಾದಗಳು. ಅವರು ಕಾರ್ಯಕ್ರಮ ಮುಗಿಯುವವರೆಗೂ ಜಾತ್ರೆ ಮುಗಿದು ಮರುದಿವಸ ವಿಭೂತಿ ಪೂಜೆವರೆಗೂ ಇದ್ದು ಎಲ್ಲ ಕಾರ್ಯಕಲಾಪಗಳನ್ನ ಮಾಡಿಕೊಡಬೇಕು ಅಂತ ಪ್ರಾರ್ಥಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ಪೂರೈಸಿದ್ದಾರೆ. ಅದಕ್ಕೆ ಶ್ರೀಮಠದ ಪರವಾಗಿ ಅವರಿಗೆ ಗೌರವ ಸನ್ಮಾನ. ಇನ್ನು ಪಂಚಮ ದಿನದ ಈ ಸಂಭ್ರಮದ ಸಮಾರಂಭದಲ್ಲಿ ಕೈಲಾಸ ಮಂಟಪದಲ್ಲಿ ವಿರಾಜಮಾನರಾಗಿ ಪರಿಶೋಭಿಸುತ್ತಿರುವ ಅತ್ಯಂತ ಆತ್ಮೀಯರು ನಿಕಟವರ್ತಿಗಳು ನಮ್ಮ ಶ್ರೀಮಠಕ್ಕೆ ಇರುವಂತಹ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಶ್ರೀ ಮಾಳಿಂಗರಾಯ ಆಶ್ರಮ ಸುಕ್ಷೇತ್ರ ಯಾದವಾಡದಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಆರಂಭದಲ್ಲೇ ನಮ್ಮ ಶ್ರೀಮಠದಿಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮೈಂದ್ರಿಗಿಯ ಮಹಾಸನ್ನಿಧಿಯವರು ಹಾಗೂ ಆಳಂದದ ಸನ್ನಿಧಿಯವರು, ಯಾದವಾಡದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ ನಮ್ಮ ಶ್ರೀಮಠದ ಪರವಾಗಿ. ಆಳಂದದ ಮಹಾಸನ್ನಿಧಿಯವರು, ಮೈಂದ್ರಿಗೆ ಮಹಾಸನ್ನಿಧಿಯವರು, ಉಭಯ ಸನ್ನಿಧಿಯವರು, ಯಾದವಾಡದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ. ಓಂ ಶ್ರೀ ಸದ್ಗುರು ರೇವಣ ಸಿದ್ಧ ಶಿವ ಶರಣ ಯತೀಶ್ವರಾಯ ನಮಃ. ಓಂ ಶ್ರೀ ಸದ್ಗುರು ರೇವಣ ಸಿದ್ಧ ಶಿವ ಶರಣ ಯತೀಶ್ವರಾಯ ನಮಃ. ಓಂ ಶ್ರೀ ಸದ್ಗುರು ರೇವಣ ಸಿದ್ಧ ಶಿವ ಶರಣ ಯತೀಶ್ವರಾಯ ನಮಃ. ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಯತೀಶ್ವರಾಯ ನಮಃ. ಓಂ ಶ್ರೀ ಸದ್ಗುರು ರೇವಣ ಸಿದ್ಧ ಶಿವ ಶರಣ ಯತೀಶ್ವರಾಯ ನಮಃ. ದಯವಿಟ್ಟು ಸುಕ್ಷೇತ್ರ ಯಾದವಾಡದಿಂದ ಆಗಮಿಸಿ ಸಪ್ತಾಹದ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಪೂರೈಸಿ ನಮ್ಮ ಶ್ರೀಮಠದ ಗೌರವವನ್ನು ಹೆಚ್ಚಿಸಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಶ್ರೀ ಮಾಳಿಂಗರಾಯ್ ಆಶ್ರಮ ಸುಕ್ಷೇತ್ರ ಯಾದವಾಡವರಿಂದ ನಾವು ನೀವೆಲ್ಲರೂ ಅನುಭವದ ನೈವೇದ್ಯವನ್ನು ಸ್ವೀಕರಿಸಲು ಅನ್ನುವಂಥ ರೀತಿಯೊಳಗೆ ಕೋರ್ತನೆ ಪರಮ ಪೂಜ್ಯರಿಂದ ಅನುಭವದ ನುಡಿ ನೈವೇದ್ಯ. ಕರುಣರಸದ ಕೋಡಿ ವರಿವ ಕಟಾಕ್ಷದ ವರಪುವಾಲಾಪದ ವರ ಪುಣ್ಯಮಯ ಶರೀರದ ಸದ್ಗುರು ಇರಲೆನ್ನ ಮಾನಸದಲ್ಲಿ ಪ್ರಥಮದಲ್ಲಿ ಎನ್ನಾರಾಧ್ಯ ಸದ್ಗುರುದೇವರನ್ನ ಎನ್ನಂತಃಕರಣದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಕ್ಷೇತ್ರದ ಅಧಿಷ್ಠಾನ ದೇವತೆಯಾಗಿರುವಂಥ ಸದ್ಗುರು ಸಿದ್ಧಾರೂಢಪ್ಪಂಗಳ ಕರ್ತೃಗದ್ದಿಗೆ ಭಕ್ತಿಯಿಂದ ನತಮಸ್ತಕನಾಗಿ ಪರಮ ಪೂಜ್ಯ ಸದ್ಗುರುದೇವರಾಗಿರುವಂತಹ ಲಿಂಗೈಕ್ಯ ಚಿಕ್ಕರೇವಣಸಿದ್ದೇಶ್ವರ ಅಪ್ಪಂಗಳನ್ನು ಸ್ಮರಣೆ ಮಾಡಿಕೊಂಡು ಈ ಪ್ರವಚನದ ಕಾರ್ಯಕ್ರಮದಲ್ಲಿ ಪಾವನಮನೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಮುರುಘಾ ಮಠದ ಅಪ್ಪಗಳ ಶ್ರೀಚರಣಗಳಲ್ಲಿ ಶರಣೆಂದು, ಪರಮ ಪೂಜ್ಯ ಮೈಂದರಿಗೆ ಅಪ್ಪಗಳಲ್ಲಿ ಶರಣೆಂದು, ಆಳಂದದ ಪರಮ ಪೂಜ್ಯ ಅಪ್ಪಗಳಲ್ಲಿ ಶರಣೆಂದು, ಗುರುನಾಥ ಶಾಸ್ತ್ರೀಜಿಯವರಲ್ಲಿ ಶರಣೆಂದು, ಮಾತೋಜಿಯವರ ಶ್ರೀಚರಣಗಳಲ್ಲಿ ಶರಣೆಂದು, ದಯಾನಂದ ಶರಣರಲ್ಲಿಯೂ ಶರಣೆಂದು, ಆತ್ಮೇರೆ ತಮ್ಮೆಲ್ಲರ ಅಂತರಾತ್ಮ ಚಿಜ್ಯೋತಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಪ್ರವಚನದ ಪ್ರಸ್ತುತ ಚಿಂತನದ ವಿಷಯ
ಕೆಡುವ ಶರೀರದ ಸಫಲತೆ ಯಾವುದು? ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರುವಂಥದ್ದು. ಕೆಟ್ಟು ಹೋಗುವಂತ ಶರೀರದ ಸಾಫಲ್ಯತೆ ಸಾರ್ಥಕತೆ ಯಾವಾಗಪ್ಪ ಆಗುವುದು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಕೆಟ್ಟು ಹೋಗುವಂತ ಈ ಶರೀರ ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಯಾಗಿರ್ಬೋದು, ಅನ್ನಿತರ ವಸ್ತುಗಳಾಗಿರ್ಬೋದು, ಹಾಗೆ ಅದಕ್ಕೆ ಹುಟ್ಟ ಅದನೋ ಹಾಗಪ್ಪ ಒಂದಿನ ಅದಕ್ಕೆ ಸಾವದ, ಹಾಗೆ ಈ ಶರೀರಕ್ಕೆ ಹೇಗೆ ಹುಟ್ಟದನೋ ಹಾಗೆ ಈ ಶರೀರವೂ ಕೂಡ ಒಂದು ದಿನ ಕೆಟ್ಟು ಹೋಗಿಬಿಡ್ತದ. ಆ ಹೋಗೋದ್ರೊಳಗಾಗಿ ಈ ಶರೀರದ ಒಂದಿಷ್ಟು ಒಳ್ಳೆ ಪುಣ್ಯ ಕಾರ್ಯಗಳನ್ನ ಮಾಡ್ತಾ, ಪರರ ಹಿತವನ್ನ ಮಾಡ್ತಾ ಈ ಶರೀರವನ್ನ ನೀನ್ ಸಾರ್ಥಕ ಮಾಡಿಕೋ ಮನುಜ ಅಂತ ಮಹಾತ್ಮರು ನಮ್ಗೆ ಹೇಳ್ತಾ ಬಂದು. ಹಾಗಾದ್ರೆ ಯಾವುದು ಇದ್ರೊಳಗೆ ಶಾಶ್ವತವಿಲ್ವೇನು? ಅವ್ರು ಬರೀತಾರೆ, ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ. ಇವು ಯಾವುದು ಶಾಶ್ವತ ಅಲ್ಲಪ್ಪ. ಅಸ್ಥಿರಂ ಪುತ್ರ ಧಾರಾಧ್ಯಂ ಇದು ಶಾಶ್ವತವಲ್ಲ. ಮತ್ತೆರಡ ಶಾಶ್ವತ ಯಾವುದು ಅಂದ್ರ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಇದನ್ನ ಬಿಟ್ಟು ಹೋಗುವಾಗ ತೆಗೆದುಕೊಂಡು ಹೋಗುವಂತ ವಸ್ತು ಯಾವುದಾದ್ರೂ ಇತ್ತಂದ್ರ ನಾವು ಮಾಡಿರುವಂತ ಪುಣ್ಯ. ಆ ಪುಣ್ಯವನ್ನ ಮಾತ್ರ ಪ್ರತಿಯೊಬ್ಬ ಮನುಷ್ಯ ತಗೊಂಡು ಹೋಗ್ತಾನೆ. ಯಾವ ಸಂಪತ್ತು ಸಂಬಂಧಗಳನ್ನ ತೆಗೆದುಕೊಂಡು ಹೋಗೋದಿಲ್ಲ ಮನುಷ್ಯ. ಈ ಸತ್ಯವನ್ನ ನೀನು ಅರ್ಥ ಮಾಡಿಕೋ. ಇದಕ್ಕ ಈ ಶರೀರ ಹೋಗೋದ್ರೊಳಗಾಗಿ ಈ ಕೆಟ್ಟೋಗು ಶರೀರದ ಸಾರ್ಥಕತೆ ಆಗಬೇಕಾಗಿತ್ತು ಅಂದ್ರ ಇದೇ ಅಪ್ಪಗಳು ಹೇಳಿದ್ರಲ್ಲ, ಪರಹಿತ ನಮ್ಮ ಸ್ವಹಿತವೂ ಆಗಿರಬಹುದು, ಅದರ ಜೊತೆಗೆ ಪರಹಿತವೂ ಆಗಿರಬಹುದು. ಅಂತ ಪುಣ್ಯಮಯ ಕಾರ್ಯವನ್ನ ಮನುಷ್ಯ ಯಾವ ಸ್ವಾರ್ಥವಿರಲಾರ್ದ ನೀನು ಮಾಡುವಂತ ಮಹಾತ್ಮರು ನಮಗೆ ಹೇಳ್ತಾ ಬಂದ್ರು. ಗೊತ್ತಿರಲಿ, ನಾವು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸಿರ್ಸಂಗಿ ಎಂಬುವಂತ ಗ್ರಾಮ ಬಹಳಷ್ಟು ಜನ ಕೇಳಿವೆ. ಅಲ್ಲೇ ತ್ಯಾಗ ವೀರ ಲಿಂಗರಾಜ ದೇಸಾರರು ಅಂತ ಆಗ್ಬೋದು. ಅವ್ರು ಬಹಳ ದೊಡ್ಡ ದಾನ ಸೂರ ಕರ್ಣರು ಅಂತ ಕರೀತಿದ್ರು. ರೋಡ್ ದಂಡಿ ಮಾವಿನ ಗಿಡದ ತೋಟ, ಬ್ಯಾಸಗಿ ದಿವಸಕ್ಕೆ ಮಾವಿನ ಗಿಡಗಳ ಕೆಳಗ ದೇಸಾರರು ಕೂತ್ಕೊಂಡಿದ್ರು. ಹೊಲಗಳ ಕೆಲಸ ಮಾಡುವ ಆಳಿನ ಮಗನಿಗೆ ಆಸೆ ಹೆಚ್ಚಾಗ್ತದ, ನನ್ ಮಾವಿನ ಹಣ್ಣು ತಿನ್ಬೇಕು ಅಂತೇಳಿ ಮಾವಿನ ಹಣ್ಣು ಗಿಡವನ್ನ ನೋಡಿದಾಗ ಕಲ್ಲು ತಗೊಂಡು ಸಣ್ಣ ಹುಡುಗ ಜೋರಾಗಿ ಗಿಡಕ್ಕೆ ಹೊಡೆದು ಬಿಡ್ತಾನೆ. ಅವಾಗ ಆ ಕಲ್ಲು ಮಾವಿನ ಗಿಡಕ್ಕೆ ಕುದುರೋದಿಲ್ಲ, ಕೆಳಗೆ ಕೂತಿರುವಂತ ದೇಸಾರ ಹಣ್ಣಿಗೆ ಬಂದು ಕೂತ್ ಬಿಡ್ತದೆ. ರಕ್ತ ಮೈ ತುಂಬ ಸೋರ್ತದ. ಹೊಲದೊಳಗೆ ಕೆಲಸ ಮಾಡುವ ಆಳುಗಳು ಓಡೋಡಿ ಬರ್ತಾರ. ಈ ಹುಡುಗ ದೇಸಾರ ತಲೆ ಕಲ್ಲು ಹೆಟ್ಟ್ಯಾನ, ಇವ್ರನ್ನ ಏನೋ ಮಾಡ್ಬೇಕನ್ನುವಂತ ಕೆಟ್ಟ ಬುದ್ಧಿದಿಂದ ಕಲ್ಲು ಹೆಟ್ಟಿರ್ಬೋದೇನೋ ಅಂತ ತಿಳ್ಕೊಂಡು ಆ ಹುಡುಗನ್ ಕರ್ಕೊಂಡು ಹೋಗಿ ವಾಡೆಗೆ ತಗೊಂಡು ಹೋಗ್ತಾರ. ಅವಾಗ ಮಂತ್ರಿ ಆದೇಶ ಮಾಡ್ತಾನ, ಈ ಹುಡುಗನ ತಂದೆ ತಾಯಿಯನ್ನು ತಕ್ಷಣವೇ ಕರ್ಕೊಂಡು ಬರ್ಬೇಕು. ಗಾಬರಿಯಾಗಿ ತಂದೆ ತಾಯಿ ವಿಚಾರ ಮಾಡಿದ್ರು, ನಮ್ಗೇನೋ ಕಠಿಣ ಒಂದು ಶಿಕ್ಷೆ ಆಗ್ಬಹುದೇನೋ, ಯಾಕಂದ್ರೆ ದೇಸಾರ ಹಣ್ಣಿ ಕಲ್ಲು ಹೆಟ್ಟ ನಮ್ಮ ಹುಡುಗ ಭಯದಿಂದ ವಾಡೆಗೆ ಬರ್ತಾ ಇದ್ದಾರೆ. ಅವಾಗ ರಾಜ ಆದೇಶ ಮಾಡ್ತಾನೆ, ಲಿಂಗರಾಜ್ ದೇಸಾರರು, ನೋಡು, ನಾನು ಕುಳಿತಿರುವಂತ 5 ಎಕರೆ ಮಾವಿನ ಗಿಡದ ತೋಟ ಈ ಹುಡುಗನ ಹೆಸರಲ್ಲಿ ಬರೀರಿ. ಗಾಬರಿ ಆಗ್ಬಿಡ್ತಾರೆ ಎಲ್ರು. ಅಲ್ಲ, ನಾವು ಬಹಳ ದೊಡ್ಡ ಶಿಕ್ಷೆ ಕೊಡ್ತಾರೇನೋ ಅಂತ ಅನ್ಕೊಂಡಿದ್ದೀವಿ, ಯಾಕೆ ಈ ಹೊಲವನ್ನು ಆ ಹುಡುಗನ ಹೆಸರು ಹಸ್ತಾ ಇದ್ದೀರ ಅಂತ ಕೇಳಿದಾಗ ಲಿಂಗರಾಜ್ ದೇಸಾರು ಬಹಳ ಸುಂದರವಾಗಿರುವಂತ ಮಾತನ್ನ ಹೇಳ್ತಾರೆ. ಆ ಹುಡುಗ ಅರಿವಿರ್ಲು ಅಂತ ಒಂದು ಗಿಡಕ್ಕೆ ಕಲ್ಲು ಹೆಟ್ಟಿದ. ಆ ಕಲ್ಲು ಏನಾದ್ರೂ ಹೋಗಿ ಗಿಡಕ್ಕೆ ಕುತ್ತಿತ್ತು ಅಂದ್ರ ಒಂದ್ ಮಾವಿನ ಹಣ್ಣು ಕೊಡ್ತಿತ್ತು. ಆದ್ರ ಆ ಕಲ್ಲು ತಪ್ಪಿ ಈ ಅರಿವಿದ್ದ ದೇಹಕ್ಕೆ ಬಂದು ಕುತ್ತದ. ನಾ ಏನೋ ಕೊಡಲಿಲ್ಲ ಅಂದ್ರ ಮಾವಿನ ಗಿಡದಕ್ಕಿಂತ ಕೇಳವಾಗ್ತೀನೋ ಮರ್ಜ, ಅದಕ್ಕೆ ಈ ಹೊಲವನ್ನ ಹುಡುಗನ ಹೆಸರಲ್ಲಿ ಬರೆದುಕೊಂಡ್ರೆ ಅಂದ್ರ ಅನಿತ್ಯಾನಿ ಶರೀರಾನಿ ವಿಭೋ ನೈವ ಶಾಶ್ವತ. ಅಂದ್ರೆ ಈ ಶರೀರ ಎಲ್ಲವೂ ಕೂಡ ನಶ್ವರದಪ್ಪ. ಅದಕ್ಕ ಕೆಟ್ಟ ಹೋಗೋಕ್ಕಿಂತ ಪೂರ್ವದೊಳಗೆ ಒಳ್ಳೊಳ್ಳೆ ಕೆಲಸಗಳ ಸಾಕಷ್ಟು ಅದಾವ್ರಿ. ನಾವು ಬಹಳ ವಿಶೇಷವಾಗಿ ಹಿಂಗ ಇತಿಹಾಸದೊಳಗೆ ನೋಡ್ತಾ ಓದಿವಿ ಅಂದ್ರ ವಿಶ್ವಚಂದ್ರ ವಿದ್ಯಾಸಾಗರ್ ಬಹಳ ಸಣ್ಣ ಬಾಲಕರೇ. ಓಣಿ ಒಳಗೆ ಮದುವೆ ನಡೆದಿರ್ತದ, ಬಹಳ ಸಣ್ಣವ. ಅಲ್ಲಿ ಬಂದಿರುವಂತ ಬಹಳಷ್ಟು ಜನ ತಾಯಂದ್ರು ಕೈ ತುಂಬ ಒಡವೆಗಳನ್ನ, ಬಂಗಾರದ ಒಡವೆಗಳನ್ನ ಹಾಕೊಂಡು ಬಂದಿರ್ತಾರ. ಅವಾಗ ನೋಡಿರುವಂತ ವಿಶ್ವಚಂದ್ರ ವಿದ್ಯಾಸಾಗರ್ ಅವ್ರ ಕಣ್ಣೊಳಗೆ ನೀರು ಬರ್ತದ. ಅಯ್ಯೋ ದೇವ್ರೆ, ಎಲ್ಲಾ ತಾಯಂದ್ರಿ ಕೊಳ್ಳೊಳಗೆ ಬಂಗಾರದ ಚೈನಗಳ ತುಂಬ್ಯಾವ, ನನ್ನ ತಾಯಿ ಕೊಳ್ಳೊಳಗೆ ಒಂದು ದಿವಸ ನಾನು ಬಂಗಾರ ನೋಡ್ಲಿಲ್ಲಲ್ಲಪ್ಪ,
ನನ್ನ ಗುರಿ ಏನಾದರೂ ಇತ್ತಂದ್ರ ನಾನು ಚೆನ್ನಾಗಿ ಶಾಲೆ ಕಲಿಬೇಕು, ದೊಡ್ಡ ನೌಕರಿ ಹಿಡಿಬೇಕು, ಮೊದಲೇ ಬರೋ ಸಂಬಳದೊಳಗೆ ನಮ್ಮ ತಾಯಿ ಮೇ ತುಂಬ ಬಂಗಾರ ಮಾಡಿ ಸಾಕ್ಬೇಕು ಅಂತೇಳಿ ಈಶ್ವರಚಂದ್ರ ವಿದ್ಯಾಸಾಗರ್ ಸಂಕಲ್ಪ ಮಾಡ್ತಾರ. ಓಡೋಡಿ ಬಂದು ಮನೆಗೆ ಹೇಳ್ತಾರ, ತಾಯಿಗೆ ಹೇಳ್ತಾರ, ಅಮ್ಮ ನಾನು ಚೆನ್ನಾಗಿ ಓದಿ ನೌಕರಿ ತಗೊಂಡು ಮೊದಲು ಬಂದಿರೋ ಸಂಬಳದೊಳಗೆ ನೀನು ಬೇಕಾದ ಬಂಗಾರ ಮಾಡಿ ಹಾಕಿಸ್ತೀನಿ ತಾಯಿ, ಇದು ನನಗೆ ಪರಮ ಗುರಿ ಆಗ್ಯದ ಅಂತ ಹೇಳ್ತಾರೆ. ತಾಯಿ ನಿನಗೆ ಸಂತೋಷ ಆಗ್ತದೆ ಏನೋತ್ತೆ. ಅವಾಗ ತಾಯಿ ಕಣ್ಣೊಳಗೆ ನೀರು ಬರ್ತದ, ಮಗ ನನ್ನ ಸಂತೋಷವನ್ನು ಬಯಸ್ತಾ ಇದ್ದೇನೆ. ಹೌದಮ್ಮ, ನಿನ್ನ ಸಂತೋಷವನ್ನು ನಾನು ಬಯಸ್ತಾ ಇದ್ದೀನಿ. ಹಾಗಾದ್ರೆ ನನಗೆ ನೀ ಸಂತೋಷವನ್ನು ಬಯಸೋದೇ ಆಗಿತ್ತಂದ್ರೆ ನನ್ನ 3 ಮಾತನ್ನು ನೀನು ನಡೆಸ್ಕೊಡ್ಬೇಕು. ತಾಯಿ, ಇಡೀ ಸರ್ವಸ್ವವನ್ನೇ ನಿನಗೆ ಅರ್ಪಿಸ್ಬಿಟ್ಟಿದ್ದೀನಿ, ಬೇಕಾದ ಹೇಳು ಅಂತೇಳಿ ಈಶ್ವರಚಂದ್ರ ವಿದ್ಯಾಸಾಗರ. ಅವಾಗ ತಾಯಿ ಹೇಳ್ತಾಳೆ, ಮಗ ನೀನು ನನ್ನ ಆಸೆ ಈಡೇರಿಸ್ಬೇಕಾಗಿತ್ತು ಅಂದ್ರ ಒಂದು ನಾವಿರುವಂತ ಈ ಮಧ್ಯಪ್ರದೇಶದ ಬೀರಸಿಂಬ ಎಂಬ ಸಣ್ಣ ಗ್ರಾಮದೊಳಗ ಮಕ್ಕಳಿಗೆ ಶಾಲೆ ಕಲಿಯೋದಕ್ಕೆ ಒಳ್ಳೆ ಶಿಕ್ಷಣ ಸಂಸ್ಥೆ ಇಲ್ಲ, ಯಾರಿಗಾದ್ರೂ ಅನಾರೋಗ್ಯ ತಪ್ಪಿತ್ತು ಅಂದ್ರೆ ಒಳ್ಳೆ ದವಾಖಾನೆ ಇಲ್ಲ, ತಂದೆ ತಾಯಿಯರನ್ನ ಯಾರಾದ್ರೂ ಹೊರಗೆ ಹಾಕಿದ್ರು ಅಂದ್ರೆ ಇಳ್ಕೊಳ್ಳೋಕೆ ವೃದ್ಧಾಶ್ರಮ ಇಲ್ಲ. ನೀನೇನಾದ್ರೂ ಈ 3 ಕಟ್ಟಿ ನಡೆಸಿದಿ ಅಂದ್ರ 1000 ಕೋಟಿ ಬಂಗಾರ ಹಾಕೊಂಡಟ್ಟ ಪುಣ್ಯದ ಫಲ ನನಗೆ ಸಿಗ್ತದ, ಸಂತೋಷವೂ ಆಗ್ತದ ಅಂತೇಳಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ತಾಯಿ ಭಗವತಿ ಹೇಳ್ತಾಳಂತ್ರಿ. ಎಷ್ಟು ವಿಚಿತ್ರ ಈಗತಾನೆ ನೋಡಿದಾಗ. ಅದಕ್ಕ ಏ ಮನುಜ, ಯಾವಾಗ ಈ ಪ್ರಾಣ ಪಕ್ಷಿ ಹಾರಿ ಹೋಗ್ತದ ಗೊತ್ತಿಲ್ವೋ, ನಾಳೆ ಮನೆ ಒಳಗೆ ಕಾರ್ಯಕ್ರಮ ಅದ, ಮದುವೆ ಅದ, ಯಮರಾಜನೇ ನಿನ್ನ ಕೋಟಿ ಹಣ ಕೊಡ್ತೀನಿ, ಒಂದು ಕ್ಷಣ ನನ್ನ ಬಿಟ್ಟು ಹೋಗು ಪರಮಾತ್ಮ ಅಂದ್ರ ಯಮರಾಜ ಬಿಡೋದಿಲ್ರಿ. ಧರ್ಮವೆಂಬ ಅರ್ಥವನ್ನ ಗಳಿಸಿಕೊಳ್ಳಿರೋ, ಅಟ್ಟ ಅಡಿಗೆ ಉಣಲು ಬಿಡೋನು, ಕೊಟ್ಟ ಸಾಲ ಕೇಳ ಬಿಡನು. ನಾಳೆ ಮಗನ ಮದುವೆ ಇದೆ ಎಂದರೆ ಬಿಡುವನೇ ಯಮನು. ನಾಳೆ ಮನೆಯೊಳಗೆ ಸ್ವತಃ ಮಗನ ಮದುವೆ ಐತೆ ಅಂದ್ರೆ ಬಿಡ್ತಾನೇನ್ರಿ. ಅದಕ್ಕೆ ಧರ್ಮವೆಂಬ ಅರ್ಥವನ್ನ ಗಳಿಸಿಕೊಳ್ಳಿರೋ. ಯಾವ ಹಣ ಅಂದ್ರ ಧರ್ಮವೆಂಬುವಂತ ಪುಣ್ಯದ ಕೆಲಸ ಮಾಡಿ ಆ ಹಣವನ್ನ ನೀವು ಮನುಜ ಗಳಿಸು ಅಂತ ಹೇಳಿ ಗೊತ್ತಿರ್ಲಿ. ಈ ದೇಹಕ್ಕೆ ಎಲ್ಲಿ ಮಟಪ್ಪ ಕಿಮ್ಮತ್ತು, ಯಾವಾಗ ಕೆಟ್ಟ ಹೋಗ್ತದೋ ಬಿದ್ದು ಹೋಗ್ತದೋ ಏನೋ ಗೊತ್ತಿಲ್ಲ. ಅದಕ್ಕೆ ಕೆಡು ಕಿತ್ರ ಪೂರ್ವದೊಳಗ ಪುಣ್ಯದ ಕೆಲಸ ಮಾಡ್ಕೋ. ಯಾಕಂದ್ರೆ ಈ ದೇಹ ಇಲ್ಲಿ ಇದ್ದಿದ್ದು, ಈ ಜೀವಾತ್ಮ ಈ ದೇಹದೊಳಗೆ ಬಂದಿದ್ದು ಯಾವುದೋ ಜನ್ಮದೊಳಗೆ ಪುಣ್ಯ ಮಾಡೀವಿ ಅಂತೇಳಿ ಈ ಜನ್ಮದೊಳಗೆ ನಿಮಗ ಮನುಷ್ಯರಾಗಿ ಹುಟ್ಟೀವಿ. ಅದಷ್ಟ ಅಲ್ಲ, ಇಲ್ಲಿ ಶರಣರ ಮಠದೊಳಗೆ ಪ್ರವಚನ ಕೇಳುವಂತ ಸೌಭಾಗ್ಯ ಸಿಕ್ಕಿದ್ದು ಯಾವುದೋ ಜನ್ಮದ ಪುಣ್ಯದ ಫಲದಿಂದ ಇಲ್ಲಿ ಸಿಕ್ಕದ ಹೊರತಾಗಿ ಮತ್ತಾರಿಂದಲೂ ಅಲ್ಲ. ಅದಕ್ಕೆ ಈ ಪುಣ್ಯದ ಫಲವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಈ ಜೀವನ ಇರೋದು ಕೂಡ ಯಾಗೊಂದು ಪಣತಿ ಒಳಗ ಎಣ್ಣೀರು ಮಠ ಅಷ್ಟ ದೀಪ ಹೆಂಗಿರ್ತದೋ ಹಂಗಿ ದೇಹ ಎಂಬುವಂತ ಒಂದು ಪಣತಿ ಒಳಗ ಋಣ ಎಂಬುವಂತ ಎಣ್ಣೆ ತೀರ್ ಹೋಯ್ತು ಅಂದ್ರ ಜೀವ ಎಂಬುವಂತ ಜ್ಯೋತಿ ಆರಿ ಹೋಗ್ತದ್ರಿ. ಜೀವ ಎಂಬುವಂತ ಜ್ಯೋತಿ ಆರಿ ಹೋಗ್ತಂದ್ರ ದೇಹ ಎಂಬುವಂತ ಪಣತಿಗೆ ಯಾವ ಕಿಮ್ಮತ್ತು ಸಿಗ್ತದ್ರಿ. ಅದಕ್ಕೆ ಹೇಳ್ತಾರೆ, ಪ್ರಾಣ ಪಕ್ಷಿ ಹಾರಿ ಹೋದ ಮೇಲೆ ಯಾವ ಕಿಮ್ಮತ್ತು ಈ ಹಸಿ ದೇಹಕ್ಕೆ. ಹೆಣ ಮಾಡಿ ಹೊರುವರು ನಿನ್ನ ಸ್ಮಶನಕ್ಕೆ, ಸುಟ್ಟರೆ ಬೂದಿಯಾಗುವೆ, ಹೂತರೆ ಮಣ್ಣಾಗುವೆ, ಏನಿದೆ ಅಸ್ತಿತ್ವ ನಿನ್ನದು. ಇದ್ದಾಗ ಬಹಳ ಕಿಮ್ಮತ್ತು ಕೊಡ್ತೀವಿ, ಒಳಗ ಜೀವ ಎಂಬುವಂತ ಜ್ಯೋತಿ ಆರಿ ಹೋದ ಮೇಲೆ ಯಾವ ಕಿಮ್ಮತ್ ರೀ. ಹೆಣ ತಗೊಂಡು ಸುಳ್ಳಕ್ ಸ್ಮಶಾನಕ್ಕೆ ಹೊಂಟಾರ, ಮಳಿ ಬಂದ ಹೆಣ ತೊಯ್ತೈತಿ, ಅಜ್ಜಿ ಮನೆ ಮುಂದೆ ಇಡೋಣ ಅಂತ ಹೇಳಿ ಓಡೋಡಿ ಇಡಾಕ್ ಹೋದಾಗ ಅಜ್ಜಿ ಒಳಗಿಂದ ಕಸ್ಬರಿಗೆ ತಗೊಂಡು ಬಂದ್ರು. ಅಜ್ಜಿ ಇವ್ರು ದೊಡ್ಡವರು ಇದ್ದಾಗ ನಮಸ್ಕಾರ ಮಾಡ್ತಿದ್ದೀವಿ, ಒಂದ್ 5 ನಿಮಿಷ ಹೆಣ ಇಟ್ಕೋದಿಲ್ವೇನಂದಾಗ ಅಜ್ಜಿ ಅಂತಾಳ, ಜೀವಿದ್ದಾಗದು ಈಗ ಎಲ್ಲದು ಹೆಣ ಅದು ಅಂತ. ಅವಾಗ ಅಲ್ಲೇ ಬಂದಿರುವಂತ ಒಬ್ಬ ವ್ಯಕ್ತಿ ಕಾಲಾಗಿನ ಕಾಲ್ ಮಾರಿ ರೋಜ್ ಆಗ್ತಾವ, ಅಜ್ಜಿ ನಿನ್ನ ಅಂಗಳದೊಳಗೆ ಬಿಟ್ಟು ಹೋಗ್ತೀನಿ 10 ನಿಮಿಷ ಅಂದಾಗ, ಯಪ್ಪ ಅಂಗಳದೊಳಗ ಬೇಡ, ಬಂದ ಚವನ್ಯಾಗ ಕವಿ ಅಂತೇಳಿ ಕರೆದು ಕಳ್ಸ್ಕೊತಾತ್ರಿ. ಅಂದ್ರ ಅದಕ್ಕಿದ್ದಷ್ಟು ಕಿಮ್ಮತ್ತ ಜೀವ ಹೋದ ಮೇಲೆ ಇದಕ್ಕೆ ಇರೋದಿಲ್ಲ. ಅದಕ್ಕೆ ಕೆಡುವ ಶರೀರದ ಸಫಲತೆ ಯಾವುದು ಅಂದ್ರ ಪರಹಿತಪ್ಪ. ಇನ್ನೊಬ್ಬರಿಗೆ ಹಿತ ನೀಡಕ್ ಕೊಟ್ಟ ಆಗೋದಿಲ್ಲ ಅಂದ್ರ ಕೆಟ್ಟದ್ ಮಾತ್ರ ಯಾವತ್ತೂ ಜೀವನದೊಳಗೆ ಮಾಡಬೇಡ್ರಿ. ಅದೇ ನಮಗ ಪುಣ್ಯ. ಅದಕ್ಕೆ ಪುಣ್ಯ ಮಾಡಬೇಕೆಂದು ಮರಗಬೇಡ, ಪಾಪ ಮಾಡದಿದ್ದ